ಮನ್ಮೂಲ್ನಿಂದ ವಿಷಕಾರಿ ನೀರು ಹರಿದು ಬಂದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ವಿಷಕಾರಿ ನೀರಿನಿಂದಾಗಿ ಒಂದು ಕೆರೆಯಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮವೇ ಆಗಿದೆ. ಸಾವಿರಾರು ಮೀನುಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮದ್ದೂರಿನ ಕುದರಗುಂಡಿ ಗ್ರಾಮದ ಕೆರೆಯಲ್ಲಿ ನಡೆದಿರೋ ಘಟನೆ ಇದು. ಸುಮಾರು 77 ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಬೃಹತ್ ಕೆರೆ ಇದು. ಹಾಲಿನ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಆಸಿಡ್ ಬೆರೆತ ನೀರನ್ನು ಬಳಕೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. ಆಮ್ಲಜನಕ ಆಸಿಡ್ ಬೆರೆತ ನೀರು ಆಮ್ಲಜನಕವನ್ನು ಬಳಕೆ ಮಾಡಿದ್ದಾರೆ. ಸ್ವಚ್ಛತೆ ಕೊರತೆಯಿಂದಾಗಿ ಮೀನುಗಳು ಸಾವನ್ನಪ್ಪಿದ್ದಾವೆ. ರಾಸಾಯನಿಕ ಮಿಶ್ರಿತ ನೀರಿನ ಬಗ್ಗೆ ಪ್ರಾಥಮಿಕವಾಗಿ ತನಿಖೆ ಕೂಡ ನಡೀತಾ ಇದೆ. ಈಗ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಇದೆಲ್ಲವೂ ಕೂಡ ಈಗ ಈ ವಾಸ್ತವಾಂಶ ಬೆಳಕಿಗೆ ಬಂದಿದೆ. ಈಗ ಖಚಿತ ಆಗಿದೆ. ಮೀನು ಸಾಕಾಣಿಕೆಗೆ ಗುತ್ತಿಗೆಯನ್ನು ಪಡ್ಕೊಂಡಿದ್ರು KB ಶಿವಣ್ಣ ಎಂಬವರು. KB ಶಿವಣ್ಣ ಅನ್ನೋರು ಇಲ್ಲಿ ಮೀನು ಸಾಕಾಣಿಕೆ ಮಾಡೋದಕ್ಕೆ ಅಂತ ಗುತ್ತಿಗೆ ಪಡ್ಕೊಂಡಿದ್ರು. ಇನ್ನು ಮೀನುಗಳ ಸಾವಿನಿಂದಾಗಿ ಸುಮಾರು 40 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಹೀಗಾಗಿ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಶಿವಣ್ಣ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಈಗ ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮುಂದುವರಿಸಿದ್ದಾರೆ. ಕೆರೆ ನೀರನ್ನು ಬಳಕೆ ಮಾಡಬಾರ್ದು ಅಂತ ಜನರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಎಷ್ಟರ ಮಟ್ಟಿಗೆ ನೀರು ಕಲುಷಿತ ಆಗಿದೆ ಅಂತ. ಈಗ ಸಾವಿರಾರು ಮೀನುಗಳನ್ನು ಕಳೆದುಕೊಂಡಿರುವಂತಹ ಆ ರೈತ, ಅಂದರೆ ಯಾರು ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮೀನುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ರು, ಅವರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಸಾದೋಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂಥ ಕುದುರುಂಡಿ ಕೆರೆಯನ್ನು 2023 ಜುಲೈ 26ನೇ ತಾರೀಕು 8,01,000 ರೂಪಾಯಿಗೆ ಟೆಂಡರ್ ಮುಖಾಂತರ ನನಗಾಗಿತ್ತು. ಆಗಿನಿಂದನೂ ಸಹ ಸ್ವಲ್ಪ ಮೀನು ಸಾಯಿಗೆ ಶುರುವಾಯಿತು. ಏನು ಇದು ಸಾಯ್ತಾ ಇದಲ್ಲ ಅಂತೇಳಿ ಪೊಲ್ಯೂಷನ್ ಡಿಪಾರ್ಟ್ಮೆಂಟಲ್ಲಿ ವಾಟರ್ ಟೆಸ್ಟ್ ಮಾಡಿಸಿದಾಗ ಇದು ಕಲುಷಿತ ನೀರು ಬರ್ತಾ ಇದೆ, ಎಲ್ಲಿಂದ ನೀರು ಬರ್ತದೆ ಅಂತ ಹೇಳಿದ್ರು. ಈಗ KMF ಫ್ಯಾಕ್ಟ್ರಿಯಿಂದ, ಮನ್ಮೂಲ್ ಫ್ಯಾಕ್ಟ್ರಿಯಿಂದ ತೊಳೆದಂಥ ನೀರು ಒಂದು ದಿನಕ್ಕೆ 25-30 ಲಕ್ಷ ಲೀಟ್ರ್ ನೀರು ಹರಿದು ಕೆರೆಗೆ ಬಿಡ್ತಾ ಇದ್ದಾರೆ. ನಾವು ಆ ವಿಚಾರವಾಗಿ ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದ್ವಿ, ಮತ್ತು KMF ಮನ್ಮೂಲ್ ಅಧ್ಯಕ್ಷರು ಮತ್ತು ಅಲ್ಲಿ MD ಅವ್ರಿಗೆಲ್ಲ ಹೋಗಿ ನಾವು ಲಿಖಿತ ರೂಪದಲ್ಲೂ ಕೊಟ್ವಿ, ಮೌಖಿಕ ರೂಪದಲ್ಲಿ ಹೋಗಿ ಹೇಳಿ ಅವರು ಎಲ್ಲರನ್ನೂ ಕಳಿಸಿದ್ರು. ಎಲ್ಲವನ್ನು ನೋಡಿ ಇನ್ಮೇಲೆ ನಾವು ಬಿಡಲ್ಲ ನೀರನ್ನ ಅಂತೇಳಿ ಅವರು ಹೇಳಿದ್ರು. ಆದರೂ ಅವರು 2023ರಿಂದ ನೀರನ್ನೇ ಬಿಡ್ತಾವ್ರೆ. ಈ ಜಾಸ್ತಿ ಕ್ಲೀನಿಂಗ್ ಮಾಡಿದಾಗ ನೀರು ಬಿಟ್ಟಾಗ ಈ ಥರದ ಟನ್ಗಟ್ಟಲೆ ಮೀನುಗಳು ಸಾಯ್ತವೆ. ಈಗ ಸಾಕಷ್ಟು